ಇವತ್ತು ಡಿಸೆಂಬರ್ 19 ನಾವು ಆಚೆ ಕಡೆ ಡಿನ್ನರ್ಗೆ ಬಂದಿವಿ. ನ್ಯೂ ಹಾರ್ಬರ್ ಅಂತ ಒಂದು ಜಾಗ ಇದೆ ಕೋಪನ್ಹೇಗನಲ್ಲಿ. ವಿಂಟರ್ ಕ್ರಿಸ್ಮಸ್ಗೆ ಯಾವತ್ತೂ ಬಂದಿರಲಿಲ್ಲ, ಸೊ ಕ್ರಿಸ್ಮಸ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ಇಲ್ಲಿ. ಇಲ್ಲೊಂದು ರೆಸ್ಟೋರೆಂಟಲ್ಲಿ ಕೂತು ಇವಾಗ ಡಿನ್ನರ್ ಮಾಡ್ತಾಯಿದ್ದೀವಿ. ಫೈರ್ ಪ್ಲೇಸ್ ಇದೆ ಇಲ್ಲಿ ಬಿಸಿಯಾಗಿ. ಸೊ ಇವಾಗ ಆರ್ಡ್ರ್ ಮಾಡಬೇಕು. ಸಿಮನು ಇದ್ದಾನೆ. ಸ್ವಲ್ಪ ಚಳಿ ಇದೆ ಇವತ್ತು. ಆ್ಯಕ್ಚುಲಿ ಟೆಂಪ್ರೇಚರ್ ಒಂದು 5 ಡಿಗ್ರಿ ಇರ್ಬೋದಲ್ಲ. ನೀರು ಹತ್ರ ನೋಡಿ, ವಾಟರ್ ಬಾಡಿ ಸೊ ಚಳಿ ಜಾಸ್ತಿ ನಾರ್ಮಲ್ಗಿಂತ. ಆ್ಯಕ್ಚುಲಿ ಟೆಂಪ್ರೇಚರ್ 10 ಡಿಗ್ರಿ ಅಂತ ತೋರಿಸ್ತಾ ಇತ್ತು, ಬಟ್ ಕೆನಲ್ ಹತ್ರ ಅಥವಾ ಬ್ಯಾಕ್ ವಾಟರ್ಸ್ ಹತ್ರ ಇರೋದ್ರಿಂದ ಮೋಸ್ಟ್ಲಿ ಕೋಲ್ಡ್ ಜಾಸ್ತಿ ಅನ್ನಿಸ್ತಾ ಇದೆ. ಮಳೆ ಇತ್ತು ಮಧ್ಯಾಹ್ನವರೆಗೂ, ಇವಾಗ ಕ್ಲಿಯರ್ ಆಗಿರೋದಕ್ಕೆ ಆಚೆ ಬಂದಿದ್ದೀವಿ. ಸೊ ಡಿನ್ನರ್ ಮಾಡುವ. ಆಮೇಲೆ ಇಲ್ಲಿ ಲೈಟಿಂಗ್ಸು ಹಾಕಿದ್ದಾರೆ. ಹೋಟೆಲ್ಲ ಪಾರ್ಕ್ ಮಾಡಿರೋದ್ರಲ್ಲೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ನೋಡೋದಕ್ಕೆ ಚೆನ್ನಾಗಿದೆ. ಸೊ ರೆಸ್ಟೋರೆಂಟ್ ಈ ಥರ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ. ಸೊ ಆ್ಯಸ್ ಯೂಶುವಲ್ ನಾನು ಫಿಶ್ ಆ್ಯಂಡ್ ಚಿಪ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಇದೇನಿದೆ? ನಾಚೋಸ್ ವಿತ್ guacamole ಸಾಸ್. ಸೊ ಟೈಮ್ ಆಲ್ಮೋಸ್ಟ್ ಇವಾಗ 10 ಗಂಟೆ ಆಗಿದೆ. ಆ್ಯಂಡ್ ನಾನು ಹಿಂದ್ಗಡೆ ಲೈಟಿಂಗ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಸೊ ಇವಾಗ ಸುಮ್ಮನೆ ಇಲ್ಲಿ ಸ್ಟ್ರೀಟಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಏನೆಲ್ಲ ಹಾಕಿದ್ದಾರೆ ಇದರಲ್ಲಿ ಬೇಸಿಕಲಿ ಚಕ್ಕೆ ಲವಂಗ ಎಲ್ಲ ಹಾಕಿರ್ತಾರಲ್ಲ. ಇದರಲ್ಲಿ ಚಕ್ಕೆ ಲವಂಗ ಆಮೇಲೆ ಸ್ಪೈಸಸ್ ಎಲ್ಲ ಥರದ್ದು ಸ್ಪೈಸಸ್ ಹಾಕಿ ಬಿಸಿಯಾಗಿ ಕೊಡ್ತಾರೆ. ಇದು ಈ ಕೋಲ್ಡ್ ವೆದರ್ಗೆ ಒಳ್ಳೆ ವಾರ್ಮ್ ಡ್ರಿಂಕು. ಇದರಲ್ಲಿ ಆಲ್ಕೋಹಾಲ್ ವರ್ಷನು ಸಿಗುತ್ತೆ, ನಾನ್ ಆಲ್ಕೋಹಾಲು ಸಿಗುತ್ತೆ. ಬೇಸಿಕ್ಲಿ ಚಕ್ಕೆ ಲವಂಗ ಆಮೇಲೆ ಏನೋ ಸ್ವಲ್ಪ ಪೆಪ್ಪರ್ ಕಾಳು ಮೆಣಸು ಆಮೇಲೆ ತುಂಬ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಮಾಡೋದಿದು. ಸೊ ಇಟ್ಸ್ ಎನ್ ಇಂಟ್ರೆಸ್ಟಿಂಗ್ ಇದು ಯುರೋಪಿಯನ್ ಡ್ರಿಂಕು. ಎಲ್ಲಿ ಹೋದರೂ ಸಿಗುತ್ತೆ. ಗ್ಲಾಗ್ ಅಂತ ಈಗ ಕ್ರಿಸ್ಮಸ್ ಟೈಮಲ್ಲಿ ಇಟ್ಸ್ ದ ಮೋಸ್ಟ್ ಫೇಮಸ್ ಡ್ರಿಂಕ್ ಸಿಗೋದು ಇಲ್ಲೆಲ್ಲ. ಟೈಮ್ ಆಲ್ಮೋಸ್ಟ್ 10 ಆಗಿದೆ. ಇನ್ನು ಮನೆ ಕಡೆ ಹೋಗ್ತೀವಿ. ನಾಳೆ ಕಾರ್ನ ಸರ್ವಿಸ್ ತೊಗೊಂಡು ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಆಮೇಲೆ ನಾಳೆ ಮೂವಿ ಹೋಗೋ ಪ್ಲ್ಯಾನು ಇದೆ ಶುಕ್ರವಾರ. ಸೊ ನೋಡೋಣ, ವಿಲ್ ಅಪ್ಡೇಟ್ ಮಾಡ್ತೀವಿ. ಸೊ ಇವತ್ತು ಡಿಸೆಂಬರ್ 20 ಮತ್ತು ಟೈರ್ ಚೇಂಜ್ ಮಾಡೋ ಅಂಗಡಿಗೆ ಬಂದಿದ್ದೀನಿ. ಸೊ ಇವ್ರ ಹತ್ರ ಸ್ಪೇರ್ ಪಾರ್ಟ್ಸ್ ಸಿಕ್ಕಿರಲಿಲ್ಲ. ಲಾಸ್ಟ್ ಟೈಮ್ ಸೆನ್ಸರ್ಸ್ ಬ್ರೇಕ್ ಮಾಡಿ ಕೊಟ್ಟಿದ್ರು ಅಂತ ಹೇಳಿದೆ ಟೈರ್ ಚೇಂಜ್ ಮಾಡಿದಾಗ. ಇವತ್ತು ಅದೇ MG ಶೋರೂಮ್ಗೆ ಹೋಗಿ ಸ್ಪೇರ್ ಪಾರ್ಟ್ಸನ್ನು ತೊಗೊಂಬಂದು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂಗಡಿಯಲ್ಲಿ. ಆ್ಯಂಡ್ ಇದು ಸೆನ್ಸರು ಓಪನ್ ಮಾಡಿಲ್ಲ. ಸೊ ಇದೆಲ್ಲಿ ಸ್ಪೇರ್ ಪಾರ್ಟ್ ಸಿಗ್ತಾ ಇರಲಿಲ್ಲ, MGನಲ್ಲೇ ಸಿಕ್ಕಿರೋದು. ಸೊ ಇವತ್ತು ಡಿಸೆಂಬರ್ 21. ನಾವು ಆ್ಯಕ್ಚುಲಿ ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಇನಿಷಿಯಲಿ ನಾವು ಜರ್ಮನಿಗೆ ಹೋಗಿ ಅಲ್ಲಿಂದ ಮೇ ಬಿ ನಾವು ಇಟಾಲಿಯಲ್ಲಿ ವೆನಿಸ್, ಫ್ಲೋರೆನ್ಸ್, ರೋಮ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸದ್ಯಕ್ಕೆ ಜರ್ಮನಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಮೋಸ್ಟ್ಲಿ 3 ಡೇಸ್ ಇರ್ತೀವಿ ಅನಿಸುತ್ತೆ. ಅಲ್ಲಿಂದ ಇಟಾಲಿ ಪ್ಲ್ಯಾನ್ ಮಾಡಬೇಕು. ಸದ್ಯಕ್ಕೆ ನಾನು ಜರ್ಮನಿ ಹೋಗಲಿಕ್ಕೆ, ಡೆನ್ಮಾರ್ಕಿಂದ ಜರ್ಮನಿ ಹೋಗಲಿಕ್ಕೆ ಕ್ರೂಸ್ ಬುಕ್ ಮಾಡ್ತೀನಿ. ಕಾರ್ನ ಇಲ್ಲಿ ಕ್ರೂಸಲ್ಲಿ ಹಾಕಿ ಬಾರ್ಡರ್ ಕ್ರಾಸ್ ಮಾಡೋ ಆಪ್ಷನ್ ಇದೆ. ನಾವು ಯೂಶ್ವಲಿ ಇಲ್ಲಿ ಸ್ಕ್ಯಾನ್ ಲೈನ್ ಅಂತ ಒಂದು ಆಪ್ಷನ್ ಇದೆ. ಸೊ ಫೆರೀಸ್ ಹಾಕಬೇಕು ಕಾರ್ನ. 2 ಆಪ್ಷನ್ ಇದೆ, ರೋಡ್ ಬೋಯಿಂದ ಪುಟ್ಗಾರ್ಟನ್ ಆ್ಯಂಡ್ ಗೆಟ್ಸಾರಿಂದ ರೋಸ್ಟಕ್. ಸೊ ಬೇಸಿಕಲಿ ಇದು ಗೆಟ್ಸಾರಿಂದ ರೋಸ್ಟಕ್ಕೆ ಹೋಗುವ ಲೈನ್ ತೊಗೋತಾ ಇದ್ದೀನಿ. ಇನ್ನೊಂದು ಆಪ್ಷನ್ ಇದೆ ಈ ಕಡೆ, ಬಟ್ ಅದು ಸುತ್ತಾಕಿ ಹೋಗಬೇಕಾಗುತ್ತೆ, ಹ್ಯಾನೋವರ್ ಎಲ್ಲ ಆಗಿ. ಸೊ ಇದು ಸ್ವಲ್ಪ ಹತ್ರ ಆಗ್ಬೋದು ಅಂತ ಈ ವೇ ತೊಗೋತಾ ಇದ್ದೀನಿ. ಸೊ ಅದೇ ಇದನ್ನು ಬುಕ್ ಮಾಡ್ತೀನಿ. ಎವ್ರಿ 1.5 ಅವರ್ಗೆ ಒಂದು ಕ್ರೂಸ್ ಇದೆ. ಸೊ ಇವಾಗ ಬುಕ್ ಮಾಡಬೇಕು. ಸೊ ಇವತ್ತು ಡಿಸೆಂಬರ್ 22 ಭಾನುವಾರ. ಆ್ಯಂಡ್ ನಾಳೆ ಜರ್ಮನಿಗೆ ಬೆಳಗ್ಗೆ ಹೊರಡಬೇಕು 6 ಸ್ಟಾಪ್. ಮೊನ್ನೆ ಪಿಟ್ ಸ್ಟಾಪಿಗೆ ಹೋಗಿದ್ದೆ. ರೀಫಂಡ್ ಅವ್ರು ಏನೋ ಸೆನ್ಸರ್ ರೀಪ್ಲೇಸ್ ಮಾಡಿಕೊಟ್ರು. ನಾನು MGಯಿಂದ ಸೆನ್ಸರ್ನ ತೊಗೊಂಡು ಪಿಟ್ ಸ್ಟಾಪಿಗೆ ಕೊಟ್ಟಿದ್ದೆ. ಅವರು ಚೇಂಜ್ ಮಾಡಿ ಕೊಟ್ಟರು, ಬಟ್ ಆದರೂ ಸೆನ್ಸರ್ ವರ್ಕ್ ಆಗ್ತಿಲ್ಲ ಇನ್ನು. ಬಟ್ ರೀಫಂಡ್ ಕರೆಕ್ಟ್ ಮಾಡಬೇಕಿತ್ತು. ನಾನು ರೀಫಂಡ್ ಅಕೌಂಟ್ ನಂಬರ್ ಎಲ್ಲ ಕೊಟ್ಟಿದ್ದೆ, ಬಟ್ ರೀಫಂಡ್ ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗಬೇಕು. ಸೊ ಇವಾಗ ಅಲ್ಲಿ ಹೊರಟಿದ್ದೀನಿ. ಆಮೇಲೆ ಸ್ವಲ್ಪ ಡೇನಿಷ್ ಸ್ವೀಟ್ಸ್ ಎಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಕೋಪನ್ಹೇಗನ್ನಿನ ವಾಕಿಂಗ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ. ಸಂಡೇ ಆಗಿ ಕ್ರಿಸ್ಮಸ್ ಇದ್ದರೂ ಇಲ್ಲಿದ್ದು ಶಾಪಿಂಗ್ ಸ್ಟ್ರೀಟೆಲ್ಲ ಓಪನ್ ಇದೆ ಇವತ್ತು. ನಾಳೆಯಿಂದ ರಜಾ ಅಲ್ಲ, ನಾಳೆ ಮಂಡೆಯಿಂದ ರಜಾ. ಇಲ್ಲಿ ಮಂಡೇ ಇಲ್ಲ ಟ್ಯೂಸ್ಡೇಯಿಂದ ರಜಾ. ನಾಳೆ ಹಾಫ್ ಡೇ ಥರ. ಇನ್ನು ಕೋಪನ್ಹೇಗನಲ್ಲಿ 24th, 25th, 26th ರಜಾ ಕೊಡ್ತಾರೆ ಬೈ ಗವರ್ಮೆಂಟ್.
23rd ಯೂಶಲಿ ಹಾಫ್ ಡೇ ಇರುತ್ತೆ, ಎಲ್ಲರೂ ಹೊಟ್ಟೋಗಿರ್ತಾರೆ. ಹೆಡ್ಫೋನ್ಸ್ ತಗೋತಾ ಇದೆಯಾ ಚಳಿಗೆ? ಚಳಿ ಅಮ್ಮ ಪರ್ಫೆಕ್ಟ್. ಆಯ್ತಲ್ಲ. 60 DKಗೆ ಡಿಸ್ಕೌಂಟ್ಸ್ ಇಲ್ವಾ? ಸೊ ಇದು ರೌಂಡ್ ಟವರ್ ಇಲ್ಲಿದು. ಪ್ರತಿ ಸಲ ಹೋಗ್ಬೇಕಂತ ಅನ್ಕೋತೇವೆ, ಬಟ್ ಪ್ರತಿ ಸಲ ಸಿಂಬಾ ಇರೋದ್ರಿಂದ ಹೋಗ್ಲಿಕ್ಕೆ ಆಗ್ತಿಲ್ಲ. ಸೊ ಎನಿವೇಸ್ ನೆಕ್ಸ್ಟ್ ಟೈಮ್ ಹೋಗೋಣ. ಅದಕ್ಕಲ್ಲಿ ಈ ರೌಂಡ್ ಟವರ್ ಮೇಲ್ಗಡೆ ಹೋದರೆ ಪೂರ್ತಿ ಕೋಪನ್ಹೇಗನ್ ನೋಡ್ಬೋದು. ಇಲ್ಲಿಂದ ಎಂಟ್ರೆನ್ಸ್ ಇದೆ. ಸೊ ಇದು ಒನ್ ಆಫ್ ದ ಸೌನಿಯರ್ ಶಾಪ್ ಇಲ್ಲಿ ಕೋಪನ್ಹೇಗನ್. ಆ್ಯಂಡ್ ಇಲ್ಲಿ ಸೌನಿಯರ್ಸ್ ಎಲ್ಲ ಸಿಗುತ್ತೆ ನಮಗೆ. ಆ್ಯಂಡ್ ಶ್ರುತಿ ಒಳಗಡೆ ಹೋಗಿದ್ದಾಳೆ ಕುಕ್ಕೀಸ್ ಪರ್ಚೇಸ್ ಮಾಡಲಿಕ್ಕೆ. ಸೊ ನೋಡುವ ಸಿಗುತ್ತಾ ಇಲ್ಲ ಅಂತ. ಚೆನ್ನಾಗಿದೆ. ಅಲ್ಲಿ ಆಫರ್ ಇತ್ತು, ಒಂದು ದೊಡ್ಡ ಡಬ್ಬಕ್ಕೆ 75 ಕ್ರೋನ, ಬಟ್ 3 ತಗೊಂಡ್ರೆ ಒಟ್ಟಿಗೆ 200 ಕ್ರೋನ ಅಂತ. ಸೊ ನಾನು 3 ತಗೊಂಡೆ. ಸೊ ಒಂದು ನಮ್ಗೆ ಆದ್ರೆ 2 ಹಸುಗಾಗುತ್ತೆ. ಆಮೇಲೆ ಇಲ್ಲಿ ಡೇನಿಶ್ ಶೂಗೆ ಟೀ ಶರ್ಟ್ ಸಿಗ್ತಾ ಇತ್ತು, ಸ್ವಲ್ಪ ದೊಡ್ಡದಾಗ್ಬೋದು ಆ ವ್ಯೂಗೆ, ಬಟ್ ಇಷ್ಟ ಆಯ್ತು ಅಂತ ತಗೊಂಡೆ. ಸೊ ಮತ್ತೆ ರೌಂಡ್ ಟವರ್ ಹತ್ರ ಬಂದಿವಿ. ಇದು ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ಆಕ್ಚುಲಿ. ಇದು ರಾತ್ರಿ ಆನ್ ಮಾಡ್ತಾರೆ. ಗ್ಲುಕ್ ಅಲ್ವಾ? ಕ್ರಿಶ್ಚಿಯನ್ಸ್ ವ್ಯಾನ್. ಸೊ ಇದು ರೌಂಡ್ ಟವರ್ ತೋರಿಸ್ತಾ ಇದ್ದೀನಿ. ರೌಂಡ್ ಆಗಿದೆ. ಏಬಲ್ ಸ್ಕ್ರೀವರ್ ಅಂತ ಗೋಳಿ ಬಜೆ ಬೇಡ. ಆಯಿತು ಶಾಪಿಂಗ್. ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ಸ್ವಲ್ಪ ಟೆಂಪ್ರೇಚರ್ ಬೆಟರ್ ಆಯ್ತಲ್ಲ ಈಗ? ಅಲ್ಲ, ಸ್ವಲ್ಪ ಬಿಸಿಲು ಒಂದು ಬ್ರೈಟ್ ಆಗಿದೆ ಈಗ. ಆಗ ತುಂಬ ಕತ್ಲೆ ಇತ್ತು. ಓಕೆ. ಸೊ ಶ್ರುತಿ ಈ ಗ್ಲಿಟರ್ ಅಂತ ಒಂದು ಸ್ಟೋರ್ ಒಳಗಡೆ ಹೋಗಿದ್ದಾಳೆ ಇಯರಿಂಗ್ಸ್ ಪರ್ಚೇಸ್ ಮಾಡಲಿಕ್ಕೆ. ಸೊ ನಾನು ಹೊರಗಡೆ ಇದ್ದೇನೆ, ಯಾಕಂದರೆ ಸಿಂಬಾ ಇದ್ದಾನೆ ನನ್ನ ಜೊತೆ. ಸೊ ನಾಳೆ ಜರ್ಮನಿ ಹೋಗ್ತಾ ಇದ್ದೇವೆ ಅಂತ ಇವತ್ತು ಕಾರ್ ವಾಶ್ ಮಾಡ್ಲಿಕ್ಕೆ ಬಂದ್ವಿ. ಸೊ ಕಾರ್ ಒಳಗಡೆ ಕೂತಿದ್ದೀವಿ ಆ್ಯಂಡ್ ಸುತ್ತಲೂ ಕಾರ್ ವಾಶ್ ಆಗ್ತಾ ಇದೆ. ಆ್ಯಂಡ್ ನಮ್ಗೆ ಸ್ವಲ್ಪ ಭಯ ಆಗ್ತದೆ. ಇದು ಫಸ್ಟ್ ಟೈಮ್ ನಮ್ಮದು ಎಕ್ಸ್ಪೀರಿಯನ್ಸ್. ಬಟ್ ನೋಡ್ಬೋದು ಪೂರ್ತಿ ಕ್ಲೀನ್ ಆಗ್ತಾ ಇದೆ ಮಿಷಿನ್. ನಾವು ಗಾಡಿ ಮೂವ್ ಆಗ್ತಿದ್ದೇವೆ ಅನ್ಕೊಂಡು, ಗಾಡಿ ಮೂವ್ ಆಗುವಾಗ ಆಗ್ತಾ ಇದೆ ನೋಡಿ ಫೀಲಿಂಗ್. ಮೇಲ್ಗಡೆ ಸಹ ಆಗ್ತಾ ಇದೆ. ಏನಿದು ಯಾವುದೋ ಒಂದು ಇದು ಒಳ್ಳೆ ಸ್ಪೇಸ್ ಒಳಗೆ ಕೂತಾಗಿದ್ದ ರಬ್ಬರಲ್ಲಿ ಉಳಿಸ್ತಾ ಇದೆ. ವಾಶ್ ಆಯಿತು, ಬಟ್ ಏನಾದರೂ ಡ್ರೈ ಮಾಡ್ತಾಯಿದೆ, ಕಂಟಿನ್ಯೂಸ್ ಬ್ಲೋ ಡ್ರೈ ಮಾಡ್ತಾಯಿದೆ.